ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೋಟೆಲ್ಗಳು ಈಗೆಲ್ಲ ಬಾಗಿಲು ಹಾಕಿಕೊಂಡಿವೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಉಳಿದುಕೊಂಡಿರುವಂಥದ್ದು. ಅದು ಮಡಿಕೇರಿ, ಕೊಡಗು ಜಿಲ್ಲೆ ಸೇರಿದಂತೆ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಹಾಕಿರುವಂಥದ್ದು. ಜೊತೆಗೆ ಈ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಕ್ಕಳು, ಝೊಮ್ಯಾಟೊ, ಸ್ವಿಗ್ಗಿ ಇದಕ್ಕೆ ಬರುವಂಥ ಮಕ್ಕಳಿಗೆ ಕೂಡ ತೀವ್ರ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ದಿನನಿತ್ಯ ಅವರಿಗೆ ಪಾರ್ಸಲ್ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು. ಈಗ ಅವರಿಗೆ ಬೇಕಾದಂಥ ಐಟಮ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಅದರಿಂದ ಅವ್ರು ಬರುವಂಥ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಡಿಕೇರಿಯಲ್ಲಿ ಪ್ರತಿಷ್ಠಿತ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದ್ದೇವೆ. ಇಲ್ಲಿಂದ ಸಾಕಷ್ಟು ಹುಡುಗರು ಬಂದು ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಹೋಗಿ ಮನೆ ಮನೆಗೆ ಕೊಡ್ತಾ ಇದ್ರು. ಆದರೆ ಈಗ ಬರ್ತಾ ಇಲ್ಲ, ಕೆಲವೊಂದು ಹುಡುಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇವು ಸೌದೆಯಲ್ಲಿ ಈಗ ಅಡುಗೆ ಮಾಡ್ತಿರುವಂಥದ್ದು. ಸೌದೆಯಲ್ಲಿ ಎಲ್ಲ ಮೆನುಗಳನ್ನು ಮಾಡಲಿಕ್ಕೆ ಆಗಲ್ಲ, ಕೆಲವೊಂದು ಕಟ್ ಮಾಡಿದ್ದಾರೆ, ಕೆಲವೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಾವಿರಾರು ಜನರು ಬರುವಂಥ ಹೋಟೆಲ್ ಇದು. ಈಗ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೇಳ್ತೀವಿ ಯಾವ ರೀತಿ ಈಗ ಸಮಸ್ಯೆ ಆಗ್ತಿದೆ ಆ ಪಾರ್ಸಲ್ ತಗೊಂಡು ಹೋಗುವಂಥ ಹುಡುಗರಿಗೆ ಅಂತ ಹೇಳಿ. ಸರ್, ಈಗ ನೀವು ನಿಮ್ಮಲ್ಲಿಂದ ಕೂಡ ಸಾಕಷ್ಟು ಪಾರ್ಸಲ್ ಹೋಗ್ತಾ ಇತ್ತು, ಸ್ವಿಗ್ಗಿ, ಝೊಮ್ಯಾಟೊ ಈ ಮಕ್ಕಳು ಬಂದು ಪಾರ್ಸಲ್ ತಗೊಂಡು ಹೋಗ್ತಿದ್ರು ಮನೆ ಮನೆಗೆ. ಈಗ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು? ಅದೇ ಇವಾಗಂತಂದರೆ ಮುಂಚಿನ ರೀತಿಯಲ್ಲೊಂದು ಬಿಸ್ನೆಸ್ನಲ್ಲಿ ಅವರು ಹುಡುಗರೆಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇದೆ ಕಾಣ್ತದೆ, ಬರ್ತಾ ಇಲ್ಲ ಸರಿಯಾಗಿ ಯಾರು. ಅದು ಆರ್ಡ್ರ್ ಮಾಡಿದ್ರೆ ಬೇಗ ಬಂದು ತೊಗೊಂಡೋಗೋದು ಇಲ್ಲ, ಪಿಕ್ ಮಾಡೋಕ್ಕೆ ಜನ ಇಲ್ಲ ಅವರಿಗೆ. ಆ ಥರ ಸಮಸ್ಯೆಗಳಿಗೆ ಅವರಿಗೂ ಇದೆ. ಆದರೆ ಹುಡುಗರು ಇರ್ತಿದ್ದಾರೆ ಆ್ಯಕ್ಚುಲಿ, ಆದರೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದರೆ ಈಗ ಬೇಕಾದಂಥ ಎಲ್ಲ ಐಟಮ್ ಸಿಗಲ್ಲ ಅಂತ ಹೇಳೋ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಅದು ಸ್ವಲ್ಪ ಮೈನಸ್ನಲ್ಲೂ ಇದೆ, ಎಲ್ಲ ಐಟಮ್ ಸಿಗೋದಿಲ್ಲ ಅಂತೇಳಿ ಅಂತ. ಅಂದರೆ ಈಗ ಮೊದಲು ಪಾರ್ಸಲ್ ಮಾಡುವವರು ಕೂಡ ಬುಕ್ ಮಾಡುವವರು ಬೇಕಾದ ಐಟಮ್ ಎಲ್ಲ ಮಾಡ್ತಿದ್ರು, ಬೇಗ ಬೇಗ ಹೋಗ್ತಾ ಇತ್ತು. ಈಗ ಟೈಮಿಂಗ್ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅದು ಅವರಿಗೆ ಸಮಸ್ಯೆ ಆಗಿರ್ಬೋದು. ಹೌದು ಹೌದು ಹೌದು, ಅದು ಇರ್ಬೋದು. ಆ ಥರ ಸಮಸ್ಯೆಗಳು ಇವೆ. ಯಾಕೆಂದರೆ ಎಲ್ಲ ಐಟಮ್ಗಳಿಗೆಲ್ಲ ಹೋಟೆಲ್ಗಳು ಮುಚ್ಚಿದಾವಲ್ಲ, ಎಲ್ಲ ಐಟಮ್ಗಳು ಇಲ್ಲ ಕಾಣ್ತದೆ. ಈ ಥರದೊಂದು ಜನರಿಗೆ ಗೆಸ್ಸಿಂಗು ಮಾಡ್ತಾರೆ ಎಷ್ಟು ಜನ. ಸಾಧಾರಣಕ್ಕೆ ಪರೋಟ, ಬಿರಿಯಾನಿ, ಚಿಲ್ಲಿ, ಚಿಕನ್, ಕಬಾಬ್ ಈ ಟೈಪ್ ಐಟಮ್ಸ್ಗೆಲ್ಲ ತೊಗೊಂಡೋಗ್ತಿದ್ರು. ಈಗ ಮೆನುಗೊಂದು 3-4 ಐಟಮ್ ಇಲ್ಲ ಈ ಸದ್ಯಕ್ಕೆ, ನಿಲ್ಲಿಸಿದ್ದೀವಿ ಅಷ್ಟೇ. ಗ್ರಿಲ್ ಐಟಮಿಗೆ ಸ್ಟಾಪ್ ಮಾಡಿದ್ದೇವೆ. ಕೆಲವು ಸ್ವಲ್ಪ ಎಲ್ಲ ಮಾಡಲಿಲ್ಲ, ಕೆಲವು ಐಟಮ್ಗಳು. ಈಗ ನೀವು ಸೌದೆನೇ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ರೆ ಹೇಗೆ ಸರ್? ಸೌದೆ ಮಾಡ್ತಿದ್ದೇವೆ, ಮತ್ತು ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ, ಮತ್ತು ಇದು ಚಾರ್ಕೋಲ್ ಯೂಸ್ ಮಾಡ್ತಿದ್ದೇವೆ. ಹಾಂ, ಸಮಸ್ಯೆ ಗ್ಯಾಸ್ ಸ್ವಲ್ಪ ಸಮಸ್ಯೆ ಇದೆ. ಹುಡುಗರಿಗೆ ಒಳಗಡೆ ಕೆಲಸ ಮಾಡೋದಕ್ಕೂ ಸ್ವಲ್ಪ ಚಿಲ್ಲರೆ ಸಮಸ್ಯೆ ಬರ್ಬೋದು. ಅಂದರೆ ನಿಮ್ಮಲ್ಲಿ ಕೆಲಸ ಬಿಟ್ಟು ಹೋದವ್ರೇನು ಇದ್ದಾರೆ ಅಡುಗೆ ಮಾಡಿ ಕಷ್ಟ ಅಂತ? ಇಲ್ಲ ಆ ಥರದ ಸ್ಟಾಫ್ ಯಾರಿಲ್ಲ ನನ್ನ ಹತ್ರ. ಹೌದು, ಎಲ್ಲರೂ ಹಳೆ ಬರೀ ಇರೋದು. ಒಟ್ಟಾರೆ ಈ ಹೋಟ್ಲಲ್ಲಿ ಏನಿದೆ ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ. ಈ ಇದ್ದಿದ್ದು ಅಂತ ಬರುತ್ತೆ, ಅದನ್ನು ಬಳಸುವಂಥದ್ದು, ಸೌದೆ ಬಳಸುವಂಥದ್ದು, ಮತ್ತು ಇಂಡಕ್ಷನ್ ಸ್ಟವ್ ಇದೆಲ್ಲ ಸೇರಿಸಿ ಅವರು ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಅದು ಕೆಲವೊಂದು ಐಟಮ್ಗಳನ್ನು ಈಗ ಕಡಿತ ಮಾಡಲಾಗಿದೆ, ಎಲ್ಲ ಮೆನು ಸಿಗ್ತಾ ಇದೆ. ಅದರಿಂದ ಬರುವಂಥ ಹುಡುಗರು, ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಬರುವಂಥ ಹುಡುಗರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೋಟೆಲ್ಗಳು ಈಗೆಲ್ಲ ಬಾಗಿಲು ಹಾಕಿಕೊಂಡಿವೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಉಳಿದುಕೊಂಡಿರುವಂಥದ್ದು. ಅದು ಮಡಿಕೇರಿ, ಕೊಡಗು ಜಿಲ್ಲೆ ಸೇರಿದಂತೆ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಹಾಕಿರುವಂಥದ್ದು. ಜೊತೆಗೆ ಈ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಕ್ಕಳು, ಝೊಮ್ಯಾಟೊ, ಸ್ವಿಗ್ಗಿ ಇದಕ್ಕೆ ಬರುವಂಥ ಮಕ್ಕಳಿಗೆ ಕೂಡ ತೀವ್ರ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ದಿನನಿತ್ಯ ಅವರಿಗೆ ಪಾರ್ಸಲ್ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು. ಈಗ ಅವರಿಗೆ ಬೇಕಾದಂಥ ಐಟಮ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಅದರಿಂದ ಅವ್ರು ಬರುವಂಥ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಡಿಕೇರಿಯಲ್ಲಿ ಪ್ರತಿಷ್ಠಿತ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದ್ದೇವೆ. ಇಲ್ಲಿಂದ ಸಾಕಷ್ಟು ಹುಡುಗರು ಬಂದು ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಹೋಗಿ ಮನೆ ಮನೆಗೆ ಕೊಡ್ತಾ ಇದ್ರು. ಆದರೆ ಈಗ ಬರ್ತಾ ಇಲ್ಲ, ಕೆಲವೊಂದು ಹುಡುಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇವು ಸೌದೆಯಲ್ಲಿ ಈಗ ಅಡುಗೆ ಮಾಡ್ತಿರುವಂಥದ್ದು. ಸೌದೆಯಲ್ಲಿ ಎಲ್ಲ ಮೆನುಗಳನ್ನು ಮಾಡಲಿಕ್ಕೆ ಆಗಲ್ಲ, ಕೆಲವೊಂದು ಕಟ್ ಮಾಡಿದ್ದಾರೆ, ಕೆಲವೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಾವಿರಾರು ಜನರು ಬರುವಂಥ ಹೋಟೆಲ್ ಇದು. ಈಗ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೇಳ್ತೀವಿ ಯಾವ ರೀತಿ ಈಗ ಸಮಸ್ಯೆ ಆಗ್ತಿದೆ ಆ ಪಾರ್ಸಲ್ ತಗೊಂಡು ಹೋಗುವಂಥ ಹುಡುಗರಿಗೆ ಅಂತ ಹೇಳಿ. ಸರ್, ಈಗ ನೀವು ನಿಮ್ಮಲ್ಲಿಂದ ಕೂಡ ಸಾಕಷ್ಟು ಪಾರ್ಸಲ್ ಹೋಗ್ತಾ ಇತ್ತು, ಸ್ವಿಗ್ಗಿ, ಝೊಮ್ಯಾಟೊ ಈ ಮಕ್ಕಳು ಬಂದು ಪಾರ್ಸಲ್ ತಗೊಂಡು ಹೋಗ್ತಿದ್ರು ಮನೆ ಮನೆಗೆ. ಈಗ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು? ಅದೇ ಇವಾಗಂತಂದರೆ ಮುಂಚಿನ ರೀತಿಯಲ್ಲೊಂದು ಬಿಸ್ನೆಸ್ನಲ್ಲಿ ಅವರು ಹುಡುಗರೆಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇದೆ ಕಾಣ್ತದೆ, ಬರ್ತಾ ಇಲ್ಲ ಸರಿಯಾಗಿ ಯಾರು. ಅದು ಆರ್ಡ್ರ್ ಮಾಡಿದ್ರೆ ಬೇಗ ಬಂದು ತೊಗೊಂಡೋಗೋದು ಇಲ್ಲ, ಪಿಕ್ ಮಾಡೋಕ್ಕೆ ಜನ ಇಲ್ಲ ಅವರಿಗೆ. ಆ ಥರ ಸಮಸ್ಯೆಗಳಿಗೆ ಅವರಿಗೂ ಇದೆ. ಆದರೆ ಹುಡುಗರು ಇರ್ತಿದ್ದಾರೆ ಆ್ಯಕ್ಚುಲಿ, ಆದರೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದರೆ ಈಗ ಬೇಕಾದಂಥ ಎಲ್ಲ ಐಟಮ್ ಸಿಗಲ್ಲ ಅಂತ ಹೇಳೋ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಅದು ಸ್ವಲ್ಪ ಮೈನಸ್ನಲ್ಲೂ ಇದೆ, ಎಲ್ಲ ಐಟಮ್ ಸಿಗೋದಿಲ್ಲ ಅಂತೇಳಿ ಅಂತ. ಅಂದರೆ ಈಗ ಮೊದಲು ಪಾರ್ಸಲ್ ಮಾಡುವವರು ಕೂಡ ಬುಕ್ ಮಾಡುವವರು ಬೇಕಾದ ಐಟಮ್ ಎಲ್ಲ ಮಾಡ್ತಿದ್ರು, ಬೇಗ ಬೇಗ ಹೋಗ್ತಾ ಇತ್ತು. ಈಗ ಟೈಮಿಂಗ್ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅದು ಅವರಿಗೆ ಸಮಸ್ಯೆ ಆಗಿರ್ಬೋದು. ಹೌದು, ಅದು ಇರ್ಬೋದು. ಆ ಥರ ಸಮಸ್ಯೆಗಳು ಇವೆ. ಯಾಕೆಂದರೆ ಎಲ್ಲ ಐಟಮ್ಗಳಿಗೆಲ್ಲ ಹೋಟೆಲ್ಗಳು ಮುಚ್ಚಿದಾವಲ್ಲ, ಎಲ್ಲ ಐಟಮ್ಗಳು ಇಲ್ಲ ಕಾಣ್ತದೆ. ಈ ಥರದೊಂದು ಜನರಿಗೆ ಗೆಸ್ಸಿಂಗು ಮಾಡ್ತಾರೆ ಎಷ್ಟು ಜನ. ಸಾಧಾರಣಕ್ಕೆ ಪರೋಟ, ಬಿರಿಯಾನಿ, ಚಿಲ್ಲಿ, ಚಿಕನ್, ಕಬಾಬ್ ಈ ಟೈಪ್ ಐಟಮ್ಸ್ಗೆಲ್ಲ ತೊಗೊಂಡೋಗ್ತಿದ್ರು. ಈಗ ಮೆನುಗೊಂದು 3-4 ಐಟಮ್ ಇಲ್ಲ ಈ ಸದ್ಯಕ್ಕೆ, ನಿಲ್ಲಿಸಿದ್ದೀವಿ ಅಷ್ಟೇ. ಗ್ರಿಲ್ ಐಟಮಿಗೆ ಸ್ಟಾಪ್ ಮಾಡಿದ್ದೇವೆ. ಕೆಲವು ಸ್ವಲ್ಪ ಎಲ್ಲ ಮಾಡಲಿಲ್ಲ, ಕೆಲವು ಐಟಮ್ಗಳು.
ಈಗ ನೀವು ಸೌದೆನೇ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ರೆ ಹೇಗೆ ಸರ್? ಸೌದೆ ಮಾಡ್ತಿದ್ದೇವೆ, ಮತ್ತು ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ, ಮತ್ತು ಇದು ಚಾರ್ಕೋಲ್ ಯೂಸ್ ಮಾಡ್ತಿದ್ದೇವೆ. ಹಾಂ, ಸಮಸ್ಯೆ ಗ್ಯಾಸ್ ಸ್ವಲ್ಪ ಸಮಸ್ಯೆ ಇದೆ. ಹುಡುಗರಿಗೆ ಒಳಗಡೆ ಕೆಲಸ ಮಾಡೋರಿಗೂ ಸ್ವಲ್ಪ ಚಿಲ್ಲರೆ ಬಲ್ಲರೆ ಸಮಸ್ಯೆ ಬರ್ಬೋದು. ಅಂದ್ರೆ ನಿಮ್ಮಲ್ಲಿ ಕೆಲಸ ಬಿಟ್ಟು ಹೋದವ್ರೇನು ಇದ್ದಾರೆ ಅಡುಗೆ ಮಾಡಿ ಕಷ್ಟ ಅಂತ ಹೇಳುವ? ಇಲ್ಲ 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 ಇಲ್ಲ, ಆ ಥರದ ಸ್ಟಾಫ್ ಯಾರಿಲ್ಲ ನನ್ನ ಹತ್ರ. ಹೌದು ಹೌದು ಹೌದು, ಎಲ್ಲರೂ ಹಳೆಬ್ರೇ ಇರೋದು. ಹೌದು. ಒಟ್ಟಾರೆ ಈ ಹೋಟ್ಲಲ್ಲಿ ಏನಿದೆ ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ. ಈ ಇದ್ದಿದ್ದು ಅಂತ ಬರುತ್ತೆ, ಅದನ್ನು ಬಳಸುವಂಥದ್ದು, ಸೌದೆ ಬಳಸುವಂಥದ್ದು ಮತ್ತು ಇಂಡಕ್ಷನ್ ಸ್ಟವ್ ಇದೆಲ್ಲ ಸೇರಿಸಿ ಅವರು ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಅದು ಕೆಲವೊಂದು ಐಟಮ್ಗಳನ್ನು ಈಗ ಕಡಿತ ಮಾಡಲಾಗಿದೆ. ಎಲ್ಲ ಮೆನು ಸಿಗ್ತಾ ಇದೆ. ಅದರಿಂದ ಬರುವಂಥ ಹುಡುಗರು, ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಬರುವಂಥ ಹುಡುಗರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೋಟೆಲ್ಗಳು ಈಗೆಲ್ಲ ಬಾಗಿಲು ಹಾಕಿಕೊಂಡಿವೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಉಳಿದುಕೊಂಡಿರುವಂಥದ್ದು. ಅದು ಮಡಿಕೇರಿ, ಕೊಡಗು ಜಿಲ್ಲೆ ಸೇರಿದಂತೆ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಹಾಕಿರುವಂಥದ್ದು. ಜೊತೆಗೆ ಈ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಕ್ಕಳು, ಝೊಮ್ಯಾಟೊ, ಸ್ವಿಗ್ಗಿ, ಇದಕ್ಕೆ ಬರುವಂಥ ಮಕ್ಕಳಿಗೆ ಕೂಡ ತೀವ್ರ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ದಿನನಿತ್ಯ ಅವರಿಗೆ ಪಾರ್ಸಲ್ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡ್ತಾಯಿದ್ರು. ಈಗ ಅವರಿಗೆ ಬೇಕಾದಂಥ ಐಟಮ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಅದರಿಂದ ಅವ್ರು ಬರುವಂಥ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಡಿಕೇರಿಯಲ್ಲಿ ಪ್ರತಿಷ್ಠಿತ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದ್ದೇವೆ. ಇಲ್ಲಿಂದ ಸಾಕಷ್ಟು ಹುಡುಗರು ಬಂದು ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಹೋಗಿ ಮನೆಗೆ ಕೊಡ್ತಾ ಇದ್ರು. ಆದರೆ ಈಗ ಬರ್ತಾ ಇಲ್ಲ, ಕೆಲವೊಂದು ಹುಡುಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇವು ಸೌದೆಯಲ್ಲಿ ಈಗ ಅಡುಗೆ ಮಾಡ್ತಿರುವಂಥದ್ದು. ಸೌದೆಯಲ್ಲಿ ಎಲ್ಲ ಮೆನುಗಳನ್ನು ಮಾಡಲಿಕ್ಕೆ ಆಗಲ್ಲ, ಕೆಲವೊಂದು ಕಟ್ ಮಾಡಿದ್ದಾರೆ, ಕೆಲವೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಾವಿರಾರು ಜನರು ಬರುವಂಥ ಹೋಟೆಲ್ ಇದು. ಈಗ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೇಳ್ತೀವಿ ಯಾವ ರೀತಿ ಈಗ ಸಮಸ್ಯೆ ಆಗ್ತಿದೆ ಆ ಪಾರ್ಸಲ್ ತಗೊಂಡು ಹೋಗುವಂಥ ಹುಡುಗರಿಗೆ ಅಂತ ಹೇಳಿ. ಸರ್, ಈಗ ನಿಮ್ಮದಿಂದ ಕೂಡ ಸಾಕಷ್ಟು ಪಾರ್ಸಲ್ ಹೋಗ್ತಾ ಇತ್ತು, ಸ್ವಿಗ್ಗಿ, ಝೊಮ್ಯಾಟೊ, ಈ ಮಕ್ಕಳು ಬಂದು ಪಾರ್ಸಲ್ ತಗೊಂಡು ಹೋಗ್ತಿದ್ರು ಮನೆಗೆ. ಈಗ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು? ಅದೇ ಇವಾಗಂತಂದರೆ ಮುಂಚಿನ ರೀತಿಯಲ್ಲಿ ಒಂದು ಬಿಸ್ನೆಸ್ನಲ್ಲಿ ಅವರು ಹುಡುಗರೆಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇದೆ ಕಾಣ್ತದೆ. ಬರ್ತಾ ಇಲ್ಲ ಸರಿಯಾಗಿ ಯಾರು. ಅದು ಆರ್ಡ್ರ್ ಮಾಡಿದ್ರೆ ಬೇಗ ಬಂದು ತೊಗೊಂಡೋಗೋದು ಇಲ್ಲ, ಪಿಕ್ ಮಾಡೋಕ್ಕೆ ಜನ ಇಲ್ಲ ಅವರಿಗೆ. ಆ ಥರ ಸಮಸ್ಯೆಗಳಿಗೆ ಅವರಿಗೂ ಇದೆ. ಆದರೆ ಹುಡುಗರು ಇರ್ತಿದ್ದಾರೆ ಆ್ಯಕ್ಚುಲಿ, ಆದರೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದರೆ ಈಗ ಬೇಕಾದಂಥ ಎಲ್ಲ ಐಟಮ್ ಸಿಗಲ್ಲ ಅಂತ ಹೇಳೋ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಅದು ಸ್ವಲ್ಪ ಮೈನಸ್ನಲ್ಲೂ ಇದೆ, ಎಲ್ಲ ಐಟಮ್ ಸಿಗೋದಿಲ್ಲ ಅಂತ ಹೇಳಿ. ಅಂದರೆ ಈಗ ಮೊದಲು ಪಾರ್ಸಲ್ ಮಾಡುವವರು ಕೂಡ ಬುಕ್ ಮಾಡೋರು ಬೇಕಾದ ಐಟಮ್ ಎಲ್ಲ ಮಾಡ್ತಿದ್ರು, ಬೇಗ ಬೇಗ ಹೋಗ್ತಾ ಇತ್ತು. ಈಗ ಟೈಮಿಂಗ್ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅದು ಅವರಿಗೆ ಸಮಸ್ಯೆ ಆಗಿರ್ಬೋದು. ಹೌದು ಹೌದು ಹೌದು, ಅದು ಇರ್ಬೋದು. ಆ ಥರ ಸಮಸ್ಯೆಗಳು ಇವೆ. ಯಾಕೆಂದರೆ ಎಲ್ಲ ಐಟಮ್ಗಳಿಗೆ ಎಲ್ಲ ಹೋಟೆಲ್ಗಳು ಮುಚ್ಚಿದಾವಲ್ಲ, ಎಲ್ಲ ಐಟಮ್ಗಳು ಇಲ್ಲ ಕಾಣ್ತದೆ. ಈ ಥರದ್ದು ಜನರಿಗೆ ಗೆಸ್ಸಿಂಗು ಮಾಡ್ತಾರೆ ಎಷ್ಟು ಜನ. ಸಾಧಾರಣಕ್ಕೆ ಪರೋಟ, ಬಿರಿಯಾನಿ, ಚಿಲ್ಲಿ, ಚಿಕನ್, ಕಬಾಬ್, ಈ ಟೈಪ್ ಐಟಮ್ಸ್ ಎಲ್ಲ ತೊಗೊಂಡೋಗ್ತಿದ್ರು. ಈಗ ಮೆನುಗೊಂದು 3-4 ಐಟಮ್ ಇಲ್ಲ, ಈಗ ಸದ್ಯಕ್ಕೆ ನಿಲ್ಲಿಸಿದ್ದೀವಿ ಅಷ್ಟೇ. ಗ್ರಿಲ್ ಐಟಮಿಗೆ ಸ್ಟಾಪ್ ಮಾಡಿದ್ದೇವೆ. ಕೆಲವು ಸ್ವಲ್ಪ ಎಲ್ಲ ಮಾಡಲಿಲ್ಲ, ಕೆಲವು ಐಟಮ್ಗಳು. ಈಗ ನೀವು ಸೌದೆನೇ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ರೆ ಹೇಗೆ ಸರ್? ಸೌದೆ ಮಾಡ್ತಿದ್ದೇವೆ, ಮತ್ತು ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ, ಮತ್ತು ಇದು ಚಾರ್ಕೋಲ್ ಯೂಸ್ ಮಾಡ್ತಿದ್ದೇವೆ. ಹಾಂ, ಸಮಸ್ಯೆ ಗ್ಯಾಸ್ ಸ್ವಲ್ಪ ಸಮಸ್ಯೆ ಇದೆ. ಹುಡುಗರಿಗೆ ಒಳಗಡೆ ಕೆಲಸ ಮಾಡೋರಿಗೂ ಸ್ವಲ್ಪ ಚಿಲ್ಲರೆ ಬಲ್ಲರೆ ಸಮಸ್ಯೆ ಬರ್ಬೋದು. ಅಂದರೆ ನಿಮ್ಮಲ್ಲಿ ಕೆಲಸ ಬಿಟ್ಟು ಹೋದವ್ರೇನು ಇದ್ದಾರೆ ಅಡುಗೆ ಮಾಡಿ ಕಷ್ಟ ಅಂತ ಹೇಳುವ? ಇಲ್ಲ 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 ಇಲ್ಲ, ಆ ಥರದ ಸ್ಟಾಫ್ ಯಾರಿಲ್ಲ ನನ್ನ ಹತ್ರ. ಹೌದು ಹೌದು ಹೌದು, ಎಲ್ಲರೂ ಹಳೆಬ್ರೇ ಇರೋದು. ಹೌದು. ಒಟ್ಟಾರೆ ಈ ಹೋಟ್ಲಲ್ಲಿ ಏನಿದೆ ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ. ಈ ಇದ್ದಿದ್ದು ಅಂತ ಬರುತ್ತೆ, ಅದನ್ನು ಬಳಸುವಂಥದ್ದು, ಸೌದೆ ಬಳಸುವಂಥದ್ದು ಮತ್ತು ಇಂಡಕ್ಷನ್ ಸ್ಟವ್ ಇದೆಲ್ಲ ಸೇರಿಸಿ ಅವರು ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಕೆಲವೊಂದು ಐಟಮ್ಗಳನ್ನು ಈಗ ಕಡಿತ ಮಾಡಲಾಗಿದೆ. ಎಲ್ಲ ಮೆನು ಸಿಗ್ತಾ ಇದೆ. ಅದರಿಂದ ಬರುವಂಥ ಹುಡುಗರು, ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಬರುವಂಥ ಹುಡುಗರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.